ಹರೇ ಕೃಷ್ಣ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ. ಇವತ್ತಿನ ರೆಸಿಪಿ ಬಂದು ಮೃದುವಾದ ಪುರಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೃದುವಾದ ಹಾಗೂ ಕ್ರಿಸ್ಪಿ ಪುರಿ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೀನಿ. ಆಮೇಲೆ ಸ್ವಲ್ಪ ಬೆಚ್ಚಗಿನ ಎಣ್ಣೆಯನ್ನು ಹಾಕೊಳ್ತಿದ್ದೀನಿ. ಬೆಚ್ಚಗಿನ ಎಣ್ಣೆಯನ್ನು ಹಾಕೋದ್ರಿಂದ ಪುರಿ ಮೃದುವಾಗಿ ಹಾಗೂ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ಪುರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೂ ಮೃದುವಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ನಂತರ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಹಿಟ್ಟನ್ನು ಕಲಿಸೋದ್ರಿಂದ ಪುರಿಗಳು ಮೃದುವಾಗಿ ಮತ್ತು ಮೆತ್ತನೆಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಕಾಯಿಸಿದ ಎಣ್ಣೆನ ಹಾಕೊಂಡಿರೋದ್ರಿಂದ ಪುರಿಗಳು ಚೆನ್ನಾಗಿ ಕ್ರಿಸ್ಪಿ ಹಾಗೂ ಮೃದುವಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಮಾಡೋದ್ರಿಂದ ಪುರಿಗಳು ಇನ್ನೂ ಚೆನ್ನಾಗಿ ಬರುತ್ತೆ. ಹೀಗೆ ಹಿಟ್ಟನ್ನು ಪರ್ಫೆಕ್ಟಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿಯಾಗಿ ನಾದೋದ್ರಿಂದ ಪುರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ನಾದಿರುವಂಥ ಹಿಟ್ಟನ್ನು 5ರಿಂದ 10 ನಿಮಿಷ ಹಾಗೆ ಬಿಡಬೇಕದನ್ನು. ಸ್ವಲ್ಪ ಅದು ಬರುತ್ತೆ. ನೆನೆಯೋದ್ರಿಂದ ಪುರಿ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನಂತರ ಈ ರೀತಿಯಾಗಿ ಹಿಟ್ಟು ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಹಿಟ್ಟು ಬರೋದ್ರಿಂದ ಪುರಿಗಳು ಇನ್ನೂ ಚೆನ್ನಾಗಿ ಬರುತ್ತೆ. ನಂತರ ಹಿಟ್ಟನ್ನು ಕೈಯಲ್ಲಿ ತೀಡ್ಕೊಳ್ಬೇಕು. ಕೈಯಲ್ಲಿ ತೀಡಿದಾದ ನಂತರ ಚಿಕ್ಕ ಪೀಸಾಗಿ ಉಳ್ಳೆಗಳನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ಚಿಕ್ಕದಾಗಿ ಉಳ್ಳೆನ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಪ್ರತಿಯೊಂದು ಉಳ್ಳೆನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಪುರಿ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಗೋಧಿ ಹಿಟ್ಟು ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟು ಇನ್ನೂ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಉಳ್ಳೆನ ಕೈನಿಂದ ಈ ರೀತಿಯಾಗಿ ತೀಡ್ಕೊಳ್ಬೇಕು. ಪ್ರತಿಯೊಂದು ಉಳ್ಳೆಯನ್ನು ಇದೇ ರೀತಿಯಾಗಿ ಕೈನಿಂದ ತೀಡ್ಕೊಳ್ಬೇಕು. ಹೀಗೆ ತೀಡಿದಾದ ನಂತರ ನಾನಿಲ್ಲಿ ಹಿಟ್ಟನ್ನು ಯೂಸ್ ಮಾಡಿ ಉಳ್ಳೆನ ಲಟ್ಟಿಸ್ಕೊಳ್ತಿದ್ದೀನಿ. ಅಥವಾ ನೀವು ಆಯಿಲ್ ಯೂಸ್ ಮಾಡಿ ಆದ್ರೂ ಲಟ್ಟಿಸ್ಕೊಳ್ಬಹುದು ಉಳ್ಳೆನ, ಅಥವಾ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು ಲಟ್ಟಿಸ್ಕೊಳ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿಯಾಗಿ ಲಟ್ಟಿಸ್ಕೊಳ್ಬೋದು. ನಂತರ ನಿಮಗೆ ಚಿಕ್ಕ ಸೈಜಲ್ಲಿ ಬೇಕಾದರೆ ಚಿಕ್ಕ ಸೈಜಲ್ಲಿ ಲಟ್ಟಿಸ್ಕೊಳ್ಬಹುದು, ಅಥವಾ ದೊಡ್ಡದಾಗಬೇಕಾದ್ರೆ ದೊಡ್ಡದಾಗಿ ಲಟ್ಟಿಸ್ಕೊಳ್ಬಹುದು. ನಾನಿಲ್ಲಿ ದೊಡ್ಡ ಸೈಜಲ್ಲಿ ಲಟ್ಟಿಸಿ ತೋರಿಸ್ತಿದ್ದೀನಿ. ಇದೇ ರೀತಿಯಾಗಿ ಪ್ರತಿಯೊಂದನ್ನು ಲಟ್ಟಿಸ್ಕೊಳ್ಬೇಕು. ನಾನಿಲ್ಲಿ ನಿಮಗೆ ಮತ್ತೊಂದು ಲಟ್ಟಿಸಿ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕು ದೊಡ್ಡದಾಗಿ. ನಂತರ ನಾನಿಲ್ಲಿ ಕಾಯ್ದಂಥ ಪಾತ್ರೆಗೆ ಎಣ್ಣೆನ ಹಾಕೊಳ್ತಿದ್ದೀನಿ. ಎಣ್ಣೆ ಕಾಯ್ದಾದ ನಂತರ ನಾವು ಲಟ್ಟಿಸಿ ಇಟ್ಕೊಂಡಿರುವಂತಹ ಪುರಿಗಳನ್ನು ಒಂದೊಂದಾಗಿ ಚೆನ್ನಾಗಿ ಬಿಡಬೇಕು. ಎಣ್ಣೆ ಕಾಯ್ದಿರುತ್ತೆ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಪುರಿಗಳನ್ನು ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ಪುರಿ ಮೇಲೆ ನಿಧಾನವಾಗಿ ಒತ್ತೋದ್ರಿಂದ ಪುರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ನಂತರ ತಿರುವಿ ಹಾಕ್ಕೊಳ್ಬೇಕು. ತಿರುವಿ ಹಾಕಿದಾದ ನಂತರ ಸ್ವಲ್ಪ ಗೋಲ್ಡನ್ ಬಣ್ಣ ಬರೋವರೆಗೂ ಪುರಿನ ಬೇಯೋದಕ್ಕೆ ಬಿಡಬೇಕು. ಇದೇ ರೀತಿ ಚೆನ್ನಾಗಿ ಒಂದೊಂದಾಗಿ ಪುರಿಗಳನ್ನು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ಬೇಯಿಸೋದ್ರಿಂದ ಪುರಿ ಚೆನ್ನಾಗಿ ಮೃದುವಾಗಿ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ಮತ್ತೊಂದು ಪುರಿನ ನಿಮಗೆ ಎಣ್ಣೆಲಿ ಹಾಕೊಂಡ್ಬಿಟ್ಟು ತೋರಿಸ್ತಿದ್ದೀನಿ. ಇದೇ ರೀತಿಯಾಗಿ ಚೆನ್ನಾಗಿ ಪುರಿನ ಗೋಲ್ಡನ್ ಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಬೇಕು. ಈ ಪುರಿ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೀವು ಇದೇ ವಿಧಾನದಲ್ಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.